ಈ ರವೇಹೆ ಅಗ್ನಿ ನಕ್ಷತ್ರ ದೋಷ ಇರುವಂಥ ಸಮಯದಲ್ಲಿ ಮನುಷ್ಯನಿಗೆ ಏನಾಗುತ್ತೆ ಅಂತಂದರೆ ಅಧಿಕಾರವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ, ಸಮಾಜದಲ್ಲಿ ಸ್ಥಾನಗಳನ್ನು ಮತ್ತು ಗೌರವಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ, ಧನಹಾನಿ, ಮಾನಹಾನಿ ಇವೆಲ್ಲವೂ ಆಗ್ತಕ್ಕಂಥ ಸಾಧ್ಯತೆ, ಮತ್ತು ಎಷ್ಟೇ ಉತ್ತುಂಗದಲ್ಲಿದ್ದರೂ ಸಹ ಸಡನ್ನಾಗಿ ಅಲ್ಲಿ ಮೇಲಿಂದ ಕೆಳಗಡೆ ಬಿದ್ದು ಹೋಗ್ತಕ್ಕಂಥ ಸಾಧ್ಯತೆಗಳು. ಒಂದು ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಈ ವ್ಯಕ್ತಿ ಪಲಾಯನವನ್ನು ಮಾಡತಕ್ಕಂಥದ್ದು, ತಲೆ ತಪ್ಪಿಸ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಒಂದು ಸಮಾಜದ ಮುಖ್ಯಸ್ಥರದಿಂದ ದೂರ ಎಲ್ಲೋ ಹೋಗ್ತಕ್ಕಂಥ ಸಾಧ್ಯತೆಗಳು, ಇವೆಲ್ಲವೂ ಆಗೋ ಸಾಧ್ಯತೆಗಳು ಇದೆ ಅನ್ನೋದು ಬೃಹತ್ ಜಾತಕದ ಆಧಾರದಲ್ಲಿ ನಾವು ಹೇಳ್ತಕ್ಕಂಥ ವಿಚಾರಗಳಾಗಿರುತ್ತೆ. ಇಲ್ಲಿ ಸಂಘಟನೆ ನಡೆದ ನಂತರ ನಾವು ಹೇಳ್ತಾ ಇದ್ದೀವಿ, ಹಾಗಾಗಿ ನಡೆದಿರೋದನ್ನು ಹೇಳ್ತಾ ಇದ್ದೀವಿ ಅಂತ ಯಾರು ಭಾವಿಸಬಾರ್ದು. ಯಾಕಂದರೆ ಯಾವುದೇ ಒಂದು ವ್ಯಕ್ತಿಯ ಒಂದು ಜಾತಕವನ್ನು ನಾವು ಆಸಕ್ತಿಯಿಂದ ಸ್ವಇಚ್ಛೆಯಿಂದ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಸಂದರ್ಭ ಬಂದಾಗ ಮತ್ತು ಆನ್ ಪಬ್ಲಿಕ್ ಡಿಮ್ಯಾಂಡ್ ಆಗಲಿ ಅಥವಾ ಬೇರೆ ಒಂದು ಕೆಲವು ರಿಕ್ವೆಸ್ಟ್ಗಳಿಂದಾಗಲಿ ಜಾತಕವನ್ನು ವಿಶ್ಲೇಷಣೆಯನ್ನು ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಇವೆಲ್ಲವೂ ನಡೆದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಮುಂದಕ್ಕೆ ಏನಾಗುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಈ ದೋಷದ ಒಂದು ವ್ಯಾಪ್ತಿ ಎಲ್ಲಿವರೆಗೂ ಇರುತ್ತೆ ಇವರಿಗೆ ಅಂತಂದರೆ, ಕನಿಷ್ಠ ಅಂತಂದರೆ 5 ತಿಂಗಳವರೆಗೂ ಸಹ ನ್ಯಾಯಾಂಗ ಬಂಧನದಲ್ಲಿ ಈ ವ್ಯಕ್ತಿ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಗರಿಷ್ಠ ಎಲ್ಲಿವರೆಗೂ ಹೋಗ್ಬೋದು ಅಂತಂದರೆ 18ರಿಂದ 20 ತಿಂಗಳವರೆಗೂ ಸಹ ಈ ವ್ಯಕ್ತಿ ನ್ಯಾಯಾಂಗ ಬಂಧನದಲ್ಲಿರತಕ್ಕಂಥ ಸಾಧ್ಯತೆಯು ಸಹ ಇಲ್ಲಿ ಇರುತ್ತೆ. ಇದನ್ನು ನಾವಿಲ್ಲಿ ಗಮನಿಸಬೇಕಾಗಿರತಕ್ಕಂಥ ಪ್ರಮುಖವಾದ ಅಂಶ ಆಗಿರುತ್ತೆ. ಈಗ ಇಂತಹ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ಈ ದೋಷಗಳಿಂದ ಹೊರಗಡೆ ಬರೋದಕ್ಕೆ ಸರ್ವೇ ಸಹಜವಾಗಿ ಗ್ರಹ ಬಲವನ್ನು, ದೈವ ಬಲವನ್ನು, ಅಧಿಕಾರ ಬಲವನ್ನು ಇತ್ಯಾದಿ ಎಲ್ಲವನ್ನೂ ಸಹ ಬಳಸ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಇವನ್ನು ಅವರು ಸಹ ಈ ಒಂದು ತಂತ್ರಗಾರಿಕೆಯನ್ನು ಅನುಸರಿಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಸಹ ಇರುತ್ತೆ. ಆದರೆ ಒಬ್ಬ ಜ್ಯೋತಿಷಿಯಾಗಿ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಸಮಾಜದ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ, ಒಬ್ಬ ಮತದಾರನಾಗಿ ನಾನು ಇಂಥ ಒಬ್ಬ ಜನನಾಯಕರಿಂದ ನಾನು ಬಯಸ್ತಕ್ಕಂಥದ್ದು ಏನಂತಂದರೆ, ಇವರು ಗ್ರಹ ಬಲದಿಂದ, ದೈವ ಬಲದಿಂದ, ಅಧಿಕಾರ ಬಲದಿಂದ ಗೆದ್ದುಕೊಂಡು ಹೊರಗಡೆ ಬರೋದಕ್ಕಿಂತ ಹೆಚ್ಚಾಗಿ ನೈತಿಕ ಬಲದಿಂದಾನೇ ಒಂದು ವೇಳೆ ಅದು ಇದ್ದಿದ್ದಾದ ಪಕ್ಷದಲ್ಲಿ ಆ ನೈತಿಕ ಬಲದಿಂದ ಮಾತ್ರ ಗೆದ್ದುಕೊಂಡು ಹೊರಗಡೆ ಬರಬೇಕು. ಒಂದು ಕ್ಲೀನ್ ಚಿಟ್ನ ಪಡ್ಕೊಂಡು ಮತ್ತೆ ಪುಟವೆಟ್ಟ ಚಿನ್ನದಂತೆ ಇವರು ಆಗಬೇಕು ಅನ್ನತಕ್ಕಂಥದ್ದು ನನ್ನ ಆಶಯ, ಕಳಕಳಿ ಆಗಿರುತ್ತೆ.